ಪ್ರಿಯ ವೀಕ್ಷಕರೇ, ಇಂಡಿಪೆಂಡೆನ್ಸ್ ಸಂಗ್ರಾಮದಲ್ಲಿ ಸ್ವಾಗತ. ನಾನು ನಿಮ್ಮ ತತ್ವದ ಭಕ್ತಿಯ ಮಾರ್ಗ ಅಗತ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬದುಕಿಗೆ ಪುಸ್ತಕ ಓದು. ತತ್ವದ ಭಕ್ತಿಯ ಮಾರ್ಗ ಅಗತ್ಯ. ಜನರು ಲೋಕದ ವಿಚಾರ ತಿಳಿಯಲು ಪುಸ್ತಕಗಳನ್ನು ಓದಬೇಕು. ಶರಣರ ತತ್ವ ಅಳವಡಿಸಿಕೊಳ್ಳಬೇಕಾದರೆ ಕರ್ಮ, ರಾಜ್ಯ ಮಾರ್ಗ, ಜ್ಞಾನ, ಧರ್ಮದಲ್ಲಿ ನಡೆಯಬೇಕು ಎಂದು ಉಪ್ಪಿನ ಬೆಟಗೇರಿಯ ಹಳ್ಳೂರು ಹೈಸ್ಕೂಲ್ ದೈಹಿಕ ಶಿಕ್ಷಕರಾದ ಕಿಳೆದಾರ್ ಅವರು ಹೇಳಿದರು. ಅವರು ಕೊಳಗಡಗಿ ತಾಲೂಕಿನ ಬೊಮ್ಮೆಗಿಟ್ಟಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಮತ್ತು ಭದ್ರಕಾಳಿ ದೇವಿಯ ಮಹಾರುದ್ರಾಭಿಷೇಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಮನುಷ್ಯನ ಜೀವನ ಕ್ಷಣಿಕ. ನಮ್ಮ ಜೀವನವನ್ನು ನಾವು ಮೊದಲು ರೂಪಿಸಿಕೊಳ್ಳಬೇಕು. ಜನರು ಯೋಚನೆ ಮಾಡುವ ಪೂರ್ವದಲ್ಲಿ ಯೋಜನೆ ರೂಪಿಸಿಕೊಳ್ಳಬೇಕು. ಇವನ್ಯಾರವ ಎನ್ನದಿರಯ್ಯ, ಇವ ನಮ್ಮವ ಎಂದು ಎಲ್ಲರೂ ಪ್ರೀತಿ, ನಂಬಿಕೆ, ವಿಶ್ವಾಸ ಮಾರ್ಗವನ್ನು ಅಳವಡಿಸಿಕೊಳ್ಳಬೇಕು ಎಂದು ಸದ್ಗುರು ದಯಾನಂದ ಮಹಾಸ್ವಾಮೀಜಿಗಳು ಹೇಳಿದರು. ಈ ಸಂದರ್ಭದಲ್ಲಿ ಅಡಿಯಪ್ಪ ಸ್ವಾಮೀಜಿ ಹಿರೇಮಠ್, ಚೆನ್ನಯ್ಯ ಹಿರೇಮಠ್, ಈಶ್ವರಪ್ಪ ಬಸಪ್ಪ ಡೋಳಿ, ಮಹಾದೇವ್ ಹುಬ್ಳಿ ದಂಪತಿಗಳನ್ನು ಸನ್ಮಾನಿಸಿದರು. ಗ್ರಾಮದ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮುಂದೆ ಶ್ರೀ ಸುಖಾರೂಢ ಮಹಂಪತಿ ಕ್ಷೇತ್ರಾದಿ ದೇವತೆ ಶ್ರೀ ಶ್ರೀ ವೀರಭದ್ರೇಶ್ವರ ದೇವರ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಿದ್ದಾವಳ ಬ್ರಹ್ಮಮಠ ಇದರ ಮಠಾಧೀಶರಾಗಿರ್ತಕ್ಕಂಥ ಸ್ವಪ್ರಿಯ ಬ್ರಹ್ಮನಿಷ್ಠ ಶ್ರೀ ದಯಾನಂದ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿವಿಧ ಎಲ್ಲ ಮಠಾಧೀಶರು ಹಾಗೂ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಊರ ಹಾಗೂ ಹೊರಗೂರಿನ ಎಲ್ಲ ಭಕ್ತಾದಿಗಳ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಆತ್ಮೀಯರೇ, ಸರ್ವೇ ಸಾಮಾನ್ಯವಾಗಿ ದೇವರ ಒಲುಮೆಯನ್ನ ಗಳಿಸಿಕೊಳ್ಳಲಿಕ್ಕೆ ಭಕ್ತಿ, ಕಾಯಕ ಹಾಗೂ ಧ್ಯಾನ ಮಾರ್ಗ ಅಂತ ಈ ಒಂದು ಪುರಾಣ ಕಥೆಗಳು ಬರ್ತವೆ. ಸುಮಾರು ಜನರು ಭಕ್ತಿ ಮಾಡಿ ತಪಸ್ಸನ್ನು ಮಾಡಿ ದೇವರ ಪ್ರೀತಿಯನ್ನು ಗಳಿಸಿಕೊಂಡು ಆ ದೇವರಿಂದ ತಮ್ಮ ಸುಖ ದುಃಖಗಳನ್ನ ದೇವರಿಗೆ ಅರ್ಪಿಸಿಕೊಂಡು ಪುನೀತರಾಗ್ತಾರೆ. ಇನ್ನು ಕೆಲವೊಬ್ಬರು ಧ್ಯಾನ ಮಾಡುವುದರಿಂದ, ಪ್ರತಿನಿತ್ಯನೂ ಶಿವನ ಧ್ಯಾನ ಮಾಡೋದ್ರಿಂದ, ತಮಗೆ ಬೇಕಾಗಿರ್ತಕ್ಕಂಥ ದೇವರ ಧ್ಯಾನ ಮಾಡೋದ್ರಿಂದ ದೇವರನ್ನ ಒಲುಮೆಯನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾರೆ. ಇವೆಲ್ಲವೂ ಪರಮಾತ್ಮನಲ್ಲಿ ವಿಲೀನ ಆಗಲಿಕ್ಕೆ, ಪರಮಾತ್ಮನನ್ನ ಕಾಣಲಿಕ್ಕೆ ಇರ್ತಕ್ಕಂಥ ದಾರಿಗಳು. ಅದರಲ್ಲಿ ಮತ್ತೊಂದು ಮಾರ್ಗ ಯಾವುದಪ್ಪ ಅಂತ ಹೇಳಿದ್ರೆ ಕಾಯಕ ಮಾರ್ಗ. ಕಾಯಕವೇ ಕೈಲಾಸ ಎಂಬಂತೆ, ದುಡಿಮೆಯ ದುಡ್ಡಿನ ತಾಯಿ ಎಂಬಂತೆ ನಮ್ಮ ಹಳ್ಳಿಯ ಎಲ್ಲ ರೈತಾಪಿ ಜನರು, ಕೂಲಿ ಕಾರ್ಮಿಕರಾಗಿರ್ಬೋದು, ರೈತರ ಮಹಿಳೆಯರಿರ್ಬೋದು, ಎಲ್ಲರೂ ತಮ್ಮ ಕಾಯಕದೊಳಗಿನ ಆ ಪರಮಾತ್ಮವನ್ನು ಕಾಯ್ತಾರೆ. ಆದ್ರೆ ಇವತ್ತು ನಮಗಿಷ್ಟು ಸಂತೋಷ ಆಗ ಕಾರಣ ಏನಂತ ಹೇಳಿದ್ರೆ, ನಮ್ಮ ಜನ ಇಲ್ಲಿ ಪೂಜೆ ಪುನಸ್ಕಾರ ರೂಪದಿಂದ ತಪಸ್ಸನ್ನ ಮಾಡಿ, ಅದೇ ರೀತಿ ವಾರಗಟ್ಟಲೆ ಶಿವನ ಧ್ಯಾನ ಮಾಡಿ, ಧ್ಯಾನ ಜೊತೆಗೆ ತಪಸ್ಸು, ಅದರ ಜೊತೆಗೆ ತಮ್ಮ ದಿನನಿತ್ಯದ ಕೃಷಿ ಕಾರ್ಯಗಳನ್ನ ಕಾಯಕ ರೂಪದಲ್ಲಿ ಮಾಡಿ ಆ ಪರಮಾತ್ಮನ ಕಾಣಲಿಕ್ಕೆ ಇಷ್ಟೊಂದು ಉತ್ಸುಕರಾಗಿ ನಮ್ಮ ಜನ ಮನ ಧನದಿಂದ ಈ ಒಂದು ಸೇವೆ ಮಾಡ್ತಿರಲ್ಲ,
ಆ ಒಂದು ಪುಣ್ಯ ಊರಿಗೆ ಅಷ್ಟೇ ಅಲ್ಲ, ಆ ಪುಣ್ಯ ಹೊರ ಊರಿಗೆ, ಹೊರ ಊರಿನಿಂದ ವಿವಿಧ ವಿವಿಧ ತಾಲೂಕುಗಳಿಗೆ, ತಾಲೂಕಿನಿಂದ ವಿವಿಧ ಜಿಲ್ಲೆಗಳಿಗೆ ಹಬ್ಬಿ ಊರ ಪುಣ್ಯನ ಪ್ರತಿ ಜನರು ಎಲ್ಲಿಂದ ಬರ್ತಾರಪ್ಪ ಇಲ್ಲ ಇರುವತ್ತ ದಿವಸ ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಪಾಪ ಪರಿಹಾರ ಕರ್ತದೆ ಪ್ರತಿಯೊಂದು ಬರ್ತದಲ್ಲ, ಅವಾಗ ನಮ್ಮ ಪುಣ್ಯ ಇಲ್ಲಿ ಬೆಳೀತಾ ಇರ್ತದೆ ಅಂತ ಹೇಳಿ ಬಯಸ್ತಾ ಇರ್ತದೆ. ಇಲ್ಲಿವರೆಗೆ ನಮ್ಮ ವಿವಿಧ ಮಠಾಧೀಶರು ನಾವು ಕೊಡ್ತಕ್ಕಂಥ ಸಣ್ಣ ಸನ್ಮಾನವನ್ನು ಸ್ವೀಕಾರ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು. ಅವರಿಗೆ ಹಾಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ನಮ್ಮ ಶ್ರೀ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಅವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೇವೆ. ಇವತ್ತಿನ ಈ ಸಮಾರಂಭವು ಬಹಳ ಅದ್ಭುತವಾದಂತಹ ಸಮಾರಂಭ. ಇಂಥ ಸಮಾರಂಭಗಳಿಂದ ಮನಸ್ಸಿನ ಮಾನವರ ಮತ್ತು ಅವರ ಕಾಯ ವಾಚ ಮನಸ್ಸ ಇವೆಲ್ಲವೂ ಶುದ್ಧೀಕರಣವಾಗುತ್ತವೆ ಅಂತ ಹೇಳುತ್ತಾ ಇಂಥ ಕಾರ್ಯಕ್ರಮ ನಾವು ಸದಾ ಮಾಡುತ್ತಾ ಇರಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ, ನಾನು ಹೆಚ್ಚು ಮಾತನಾಡದೆ ಇದು ಚಿಕ್ಕ ಒಂದು ಸಮಾರಂಭವಾಗಿರುವಂಥ ಕೆಲವೇ ಮಾತುಗಳಲ್ಲಿ ಒಂದು ತತ್ವವಾದ ಮಾತುಗಳನ್ನು ಹೇಳ್ತೀನಿ. ನಾವೆಲ್ಲರೂ ಆಲಿಸಬೇಕೆಂದು ಈ ವೇದಿಕೆಯಲ್ಲಿ ಕುಳಿತಂತಹ ಎಲ್ಲ ಶರಣರಿಗೂ ಮತ್ತು ಭಕ್ತರಿಗೂ, ಗಣ್ಯರಿಗೂ, ತಂದೆ ತಾಯಿಯರಿಗೂ, ಅಣ್ಣ ತಮ್ಮಂದರಿಗೂ, ಸಹೋದರ ಸಹೋದರಿಯರಿಗೂ ನನ್ನ ನಮಸ್ಕಾರ ಹೇಳುತ್ತಾ, ಸರ್ವೇ ಜನಾರ್ದನ ರೂಪವೇ, ಜನಾರ್ದನ ರೂಪವೇ ಈಶ್ವರ ರೂಪವೇ, ಮಮ ರೂಪವೇ ನಮೋ ನಮಃ. ಶ್ರೀ ಸನ್ಮಾನ್ಯ ಶ್ರೀ ವೀರಭದ್ರೇಶ್ವರ ಅವರ ಪಾದಾರ್ಪದಲ್ಲಿ ನನ್ನ ಶಿರ ಭಾವಿಸುತ್ತಾ, ಈ ಸಮಾರಂಭದಲ್ಲಿ ಇವತ್ತು ಆಗಮಿಸಿದಂಥ ಎಲ್ಲ ಗಣ್ಯರಲ್ಲಿ ಎಲ್ಲರಲ್ಲಿ ನಾನು ಅನುಮತಿ ಕೇಳುತ್ತಾ, ಮನ ಮತ್ತು ಕಾಯಕ ಹಾಗೂ ವಾಚ ಇವು ಸತ್ಯವಾಗಿರಬೇಕು. ಅಂದ್ರೆ ಕಾಯಕ ಅಂತಂದ್ರೆ ಕೆಲಸಗಳು, ಅಂದ್ರೆ ನಿಮ್ಮಲ್ಲಿ ಕೆಲವೊಂದು ಮಾರ್ಗಗಳಿವೆ, 4 ಮಾರ್ಗಗಳು. ಅವು ಯಾವಪ್ಪ ಅಂತಂದ್ರೆ ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗ, ಅವ್ರಿಗೆ ಜ್ಞಾನ ಮಾರ್ಗ, ರಾಜಮಾರ್ಗ. ಕರ್ಮ ಮಾರ್ಗ ಏನು ಕಲಿಸುತ್ತ ಅಂತಂದ್ರೆ ಕಾಯಕ ಶುದ್ಧಿ, ಅಂದ್ರೆ ಕೆಲಸಗಳನ್ನು ನಾವು ನಮ್ಮ ಕೆಲಸಗಳು ಪ್ರಾಮಾಣಿಕವಾಗಿ ಮಾಡುವಂತಹ ಒಂದು ಮಾರ್ಗವನ್ನು ಕಲಿಸುತ್ತದೆ. ಭಕ್ತಿ ಮಾರ್ಗ ನಮ್ಮಲ್ಲಿ ವಿಶ್ವಾಸದ ಬಲವನ್ನು ಹೆಚ್ಚಿಸುತ್ತದೆ. ಅಂದ್ರೆ ದೇವರಲ್ಲಿ ನಾವು ನಂಬಿದಂತಹ ನಮ್ಮ ನಂಬಿಕೆ ಹೆಚ್ಚಿಗೆ ಹಾಕುತ್ತಾ ಹೋಗುತ್ತೆ. ಅಂದ್ರೆ ದೇವರು ಯಾವ ರೀತಿಯಾಗಿ ನಾವು ಒಲಿಬೇಕು, ಯಾವ ರೀತಿಯಾಗಿ ಅವರ ದೇವರ ಸಮೀಪ ಹೋಗ್ಬೇಕು ಅನ್ನೋಂಥ ಒಂದು ವಿಶ್ವಾಸ ಬೆಳಿಬೇಕು. ಜ್ಞಾನ ಅಂತಂದ್ರೆ ಆ ದೇವರ ಒಂದು ಪರಿಚಯ ಆಕತ್ತೇವೆ. ಅಂದ್ರೆ ದೇವರ ಸ್ವರೂಪವನ್ನು ನಾವು ಕಾಣ್ತೇವೆ ಈ ಮಾರ್ಗದಲ್ಲಿ. ರಾಜ ಮಾರ್ಗದಲ್ಲಿ ಅವನು ನೀಡಿದಂತಹ ಕೃಪೆ, ದಯ, ಕರುಣೆ ಇವೆಲ್ಲ ನಾವು ಪಡ್ಕೊಂಡ ಅದನ್ನ ನಾವು ಸಮಾಜಕ್ಕಾಗಿ ಅರ್ಪಿಸುತ್ತೇವೆ ಈ ರಾಜ ಮಾರ್ಗದಲ್ಲಿ. ಇಂಥ 4 ಮಾರ್ಗಗಳಿವೆ. ಆದ್ರೆ ಧರ್ಮ ಯಾವುದು ಭೇದ ಭಾವ ಇಲ್ಲದೆ ತನ್ನ ಉಪದೇಶವನ್ನು ಮಾಡ್ತೀವಿ. ಅಂದ್ರ ಪ್ರೀತಿಯನ್ನು ನಾವು ತಿಳ್ಕೋಬೇಕು, ಭಯ ಅನ್ನೋದು ಅಳಿಬೇಕು, ಅಂದ್ರೆ ಕಳ್ಕೋಬೇಕು. ಭೇದ ಅನ್ನುವಂಥದ್ದು ಕಳ್ಕೋಬೇಕು ನಾವು. ಆ ಬಳಿಕ ಮಾನವತನಾಗಿ ಉಳಿಬೇಕು ನಾವು. ಅಂದಾಗ ಈ ಧರ್ಮದಕ್ಕೊಂದು ಅರ್ಥ ಬರುತ್ತೆ. ಮತ್ತ ಯಾವ ಧರ್ಮವಾಗಲಿ, ಈಗ ನಮ್ಮ 4 ಹಂತಗಳು ನಿಮ್ಮಲ್ಲಿ ಹೇಳಿದೆ ನಾನು. ಅದ ನಮ್ಮ ಇಸ್ಲಾಮದಲ್ಲಿ 4 ಹಂತಗಳು ಅದಾವ. ಅದಕ್ಕೆ ನಾವು ಏನಂತೇವೆ, ಶರೀಯತ್ ಅಂತೇವೆ. ಶರೀಯತ್ ಅಂದ್ರೆ ಕಾನೂನು, ನಿಯಮಗಳು. ಅಂದ್ರೆ ಕಾಯಕ ಮಾಡಲಿಕ್ಕೆ ನೀಡುವಂತ ಒಂದು ನಿಯಮಗಳು ಅವು. ಅದಕ್ಕೆ ನಾವು ಶರೀಯತ್ ಅಂತೇವೆ. ತರೀಕತ್ ಅಂತಂದ್ರೆ ನಾವು ಈಗ ಭಕ್ತಿ ಮಾರ್ಗ ಅಂತ ಹೇಳಿದೆ, ಅಂದ್ರೆ ಈಮಾನ್ ಅಂತ ಹೇಳ್ತಾರ, ಅಂದ್ರೆ ವಿಶ್ವಾಸ. ಆ ವಿಶ್ವಾಸ ಹೆಂಗ ನಾವು ಬೆಳೆಸ್ಕೋಬೇಕು ಅನ್ನುವಂಥದ್ದು ಮಾರ್ಗ ಅದು ನಮ್ಮ ತರೀಕತ್ ಮಾರ್ಗದಲ್ಲಿ ನಾವು ಕಾಣ್ತೇವೆ. ಮತ್ತು ಹಕೀಕತ್ ಮಾರ್ಗ ಅಂತ ಹೇಳ್ತಾರೆ. ಹಕೀಕತ್ ಮಾರ್ಗ ಅಂತಂದ್ರೆ ಹಕೀಕತ್ ರಾಯದಲ್ಲಿ ದೇವರ ಸ್ವರೂಪವನ್ನು ನಾವು ಪ್ರತ್ಯಕ್ಷವಾಗಿ ಕಾಣ್ತೇವೆ ಈ ಮಾರ್ಗದಲ್ಲಿ. ಅಂದ್ರ ದೇವರ ಸಮೀಪ ಆಗ್ತೇವೆ ನಾವು.
ಆ ಬಳಿಕ ಮಾರಿಫತ್ ರಾಯ್ ಮಾರಿಫತ್ ರಾಯ್ ಅಂತಂದ್ರ ಆ ದೇವರನ್ನು ನಾವು ಪ್ರತ್ಯಕ್ಷವಾಗಿ ವಿಲೀನರಾಗ್ತೀವಲ್ಲಿ ದೇವರಲ್ಲಿ. ವಿಲೀನ ಆದಾಗ ಅವನ ಕರುಣೆ ದಯಾಮಯ ಎಲ್ಲವೂ ನಮ್ಮಲ್ಲಿ ಬಂದು ಆ ಕರುಣೆ ದಯಾಮಯ ಎಲ್ಲವೂ ನಾವು ಅವನ ಕೃಪೆಯಿಂದ ಜನರಲ್ಲಿ ಮುಟ್ಟಿಸ್ತೇವೆ ಅದನ್ನು. ಇಂಥ ಒಂದು ಧರ್ಮ ಮಾರ್ಗದಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ನಾವು ಮುಗಿಸ್ತೇವೆ. ಶಿಷ್ಯ ಪರಿಶ್ರಮೇಣ ಭೂತಂ ಗುರುಮಾಸ್ತೆಯದನ್ನು ತಾಪತ್ರೇಣಾಯಂ ಶಾಂತೈಕಪರಮಂ ದೇವಂ ಸಿದ್ಧಾರೂಢಂ ಭವ್ಯಂ. ಇವ ನಾರವ ಎಂದು ನೆನೆಸಿದ್ದೇವೆ. ಇವ ನಮ್ಮವ ಮನೆಯ ನೆನೆಸೆಯ ಉಗಾಸಲೇ ಪರಮ ಪೂಜ್ಯ ಪ್ರಾತಸ್ಮರಣೀಯರು ಸರ್ವಜ್ಞನು ಸರ್ವೋತ್ತಮನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಇಪ್ಪತ್ತಜ್ಞನ ಗುರುನಾಥರ ಪವಿತ್ರ ಚರಣ ಹೃದಯದಲ್ಲಿ ಧ್ಯಾನಿಸಿ ಪೂಜಿಸಿಕೊಂಡು ಈ ಪುಣ್ಯ ಕ್ಷೇತ್ರ ಬನ್ನಿಗಟ್ಟಿ ಗ್ರಾಮದಲ್ಲಿ ನೆಲೆನಿಂತು ಕ್ಷೇತ್ರದ ಅಭಿದೇವತೆಯಾಗಿರುವ ಪರಮ ಪೂಜ್ಯ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪಾದಾರಂಗಗಳಿಗೆ ಭಕ್ತಿಯಿಂದ ಅಣಿಮಣಿದು ಈ ವೀರಭದ್ರೇಶ್ವರ ದೇವಸ್ಥಾನದ ಕಮಿಟಿಯ ಎಲ್ಲ ಸಮಸ್ತ ಸದ್ಭಕ್ತರೊಂದಕ್ಕೂ ಹಾಗೂ ಈ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಸಮಸ್ತ ಸದ್ಭಕ್ತರೊಂದಕ್ಕೂ ಕಾವಲಗಿರಿ ಯಲವದಾಳ ಅರಳಿಗೊಂಡ ಆಲ್ಕಟ್ಟಿ ತಾಲೂಕಿನ ಕಲಗಿ ತಾಲೂಕಿನ ಸುತ್ತಮುತ್ತಲ ಎಲ್ಲ ಸಮಸ್ತ ಗುರು ಹಿರಿಯರು ಸಮಸ್ತ ಸದ್ಭಕ್ತರೊಂದು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಧೆ ತಂದಿದ್ದಾರೆ. ಅವರಿಗೂ ಹಾಗೂ ಗ್ರಾಮದ ಎಲ್ಲ ಪೂಜ್ಯ ಮಠಾಧೀಶರಿಗೂ ಎಲ್ಲರೂ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವರಿಗೂ ಹಾಗೂ ಉತ್ತರ ಗಡಿಯಿಂದಾಗಿರ್ತಕ್ಕಂಥ ಶರಣರಿಗೂ ಇಂಡಿಪೆಂಡೆಂಟ್ ಸಂಗ್ರಾಮ ನ್ಯೂಸ್ ಸುದ್ದಿ ಸಂಪಾದಕರು MP ಅವರಿಗೂ ಸಮಸ್ತ ಎಲ್ಲ ಸದ್ಭಕ್ತರೊಂದಕ್ಕೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುವುದರೊಂದಿಗೆ ಸಮಸ್ತ ಸದ್ಭಕ್ತರೊಂದಕ್ಕೆ ಶರಣಾರ್ಥಿ. ವೀರಭದ್ರೇಶ್ವರ ಜಾತ್ರಾ ನಿಮಿತ್ತವಾಗಿ ಒಂದು ಮಂಡಲದ ಕಾರ್ಯಕ್ರಮವನ್ನು 8ನೇ ದಿವಸ ಬೆಳಗ್ಗಿನಿಂದ ಹಿಡ್ಕೊಂಡು ರುದ್ರಾಭಿಷೇಕ, ಹೋಮ, ಹವನ ಇತ್ಯಾದಿ ಎಲ್ಲ ಪೂಜೆ ಕಾರ್ಯಕ್ರಮಗಳನ್ನು ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಭಕ್ತರು ಆ ಭಗವಂತನಿಗೆ ಸ್ವಾಮಿಗೆ ಅರ್ಪಣೆ ಮಾಡಿದ್ದಾರೆ. ಹಾಗೆ ಇವತ್ತಿನ ಸಾಯಂಕಾಲದ ಕಾರ್ಯಕ್ರಮ ಏನಪ್ಪಾ ಅಂದರೆ ಒಂದು ದಾನ ಕೊಟ್ಟವರು ಇರ್ತಕ್ಕಂಥ ಕಾರ್ಯ ಇರ್ಬೋದು, ಸಂಗೀತ ಎಲ್ಲ ಕಲಾವಿದರನ್ನ ಕೂರಿಸಿ ಭಜನೆಯನ್ನು ಮಾಡಿ ಭಜನೆಯನ್ನು ಕೇಳ್ತಕ್ಕಂಥದ್ದು ಇರ್ಬೋದು. ಹಾಗೆ ಬಹಳಷ್ಟು ಕಲಾವಿದರಿಗೆ ಆಗಮಿಸಿದ್ದಾರೆ. ಎಲ್ಲ ಕಲಾವಿದರಿಂದ ಇವತ್ತು ಒಂದು ಭಜನಾಶಯ ಆ ಭಗವಂತನ ಕುರಿತಾಗಿ ಇವತ್ತು ಭಜನೆಯನ್ನು ಮಾಡ್ತಕ್ಕಂಥದ್ದು, ಭಗವಂತನ ಚಿಂತನೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ತಾಯಿಯ ಗರ್ಭದಳು ನಾಲ್ಯದಲ್ಲಿ ಹೇರಟಿ ಬಾಗಿಗೆ ಮನಮೊಂದು ಕೇಸರಿಯ ಪೇಯವನ್ನು ಬಿಟ್ಟು ಏಕಕ್ಕಿಂತ ಪರಮಕ್ಕಳಿಗೆ ಆಯುಷ್ಯ ನೀರಿನೊಳಗೆ ಕಾಯ್ದೆ ವಿರೋಧ ದುರ್ಶಂಬಲಿಂಗವನ್ನು ಒಲಿಸಿ ಮಾಯವನ್ನು ನೀರು ಗೌರವಗಳನ್ನು ಸಮುದಾಯ ಬದುಕಾರವನ್ನು ಮರದಕ್ಕೆ ಲೋಪಾವೇ ಧರ್ಮವೇ. ತಾಯಿ ಗರ್ಭದಲ್ಲಿ ಇರುವಾಗ ಆ ಕೂಸು ಅದು ಸಂಪೂರ್ಣ ನೆನಪಾಗ್ತಾ ಇದೆ. ಈ ಕಾಲವನ್ನು ನೆನಪಾಗಿ ಭಗವಂತ ಇಂಥ ಮಲಮೂತ್ರದ ಒಂದು ಕೂದಲುಗಳನ್ನು ಯಾಕೆ ತೊಗೊಂಡಿ ಭಗವಂತ ದೇವಿಯಿಂದ ಬಿಡುಗಡೆ ಮಾಡುವಂಥದ್ದು ಅದು ಭಗವಂತನ ಸ್ಮರಣೆ ಮಾಡ್ತಾರೆ. ಭಗವಂತ ಅಂತ ಇದರಿಂದ ಬಿಡುಗಡೆ ಮಾಡಿದ್ರೆ ಏನು ಕೊಡ್ತೀನಿ ನನಗೆ ಅಂತ ಭಗವಂತ ಕೇಳಿದಾಗ ಅವಾಗ ಹೇಳ್ತಾ ಇದ್ದೆ, ಭಗವಂತ ನನಗೆ ಏನಿಲ್ಲ, ಆದರೆ ನನ್ನ ಆಯುಷ್ಯ ನಿನ್ನೊಳಗೆ ಎಲ್ಲಿಂದ ನನ್ನ ಆಯುಷ್ಯ ಕೊಡ್ತಿಲ್ಲ ಅಲ್ಲಿವರೆಗೆ ನಿನ್ನ ಭಜನೆ ಮಾಡ್ತಾನೆ, ನಿನ್ನ ಸೇವೆ ಮಾಡ್ತಾನೆ, ನಿನ್ನನ್ನೇ ಕೊಂಡಾಡಿ ನಿನ್ನ ಪಾದವನ್ನು ಸೇರುತ್ತೀನಿ ಅಂತ ತಿಳ್ಕೊಂಡು ವಚನವನ್ನು ಕೊಟ್ಟು ಬಂದಾನೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಸೇವೆಯನ್ನು ಗುರುತಿಸಿ ಇವತ್ತು ಭಜನಾ ಸೇವೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಭಜನೆ ಅಂದರೆ ಈ ಭವಸಾಗರದಿಂದ ಅರ್ಥಾತ್ ಜನಮನ ರೂಪ ಸಂಸಾರ ಸಾಗರದಿಂದ ದಾಸ್ತಕ್ಕಂಥದ್ದು, ನೀಗಿಸ್ತಕ್ಕಂಥದ್ದು ಇವತ್ತು ಭಜನೆ. ಆ ಭಗವಂತನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಬಹಳಷ್ಟು ದೂರದಲ್ಲೆಲ್ಲ ಕಲಾವಿದರು ಇವತ್ತು ಭಜನೆ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಮನುಷ್ಯನಿಗೆ ಏನಪ್ಪ ಅಂದ್ರೆ ಆ ಸೇವೆ ಸಾಮಗಾನ ವಿದ್ಯೆ ಅದು ಭಗವಂತ ಕೊಟ್ಟದ್ದು ಹೇಗೆ ಅದು ಎಲ್ಲರಿಗೂ ಬರ್ತಕ್ಕಂಥದ್ದೆಲ್ಲದು ಭಗವಂತನಿಂದಲೇ ಬರ್ತಕ್ಕಂಥದ್ದು. ಅದಕ್ಕಾಗಿ ಮನುಷ್ಯ ಸಂವೇದನಾಶೀಲ ಪ್ರಾಣಿ. ಮಾನವರಿಗೆ ಸೇವನೆ ಅಂತಕ್ಕಂಥದ್ದು ಮುಖ್ಯವಾಗಿದ್ದು ಮನುಷ್ಯನ ಶುದ್ಧೀಕರಣ ಅದು ಯಾವುದೇ ರಸಾಯನಕ್ಕಿಂತ ಕಲೆ, ಸಂಸ್ಕೃತಿ, ಸಾಹಿತ್ಯದಿಂದ ಮಾತ್ರ ಸಾಧ್ಯ ಇದೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಒಬ್ಬ ಸಂಸ್ಕೃತದ ಸುಭಾಷಿತಕಾರ ಹೇಳ್ತಾನೆ, ಸಾಹಿತ್ಯ ಸಂಗೀತ ಕಲಾವಿಹೀನ ಪುರುಷ ತುಚ್ಛ ವಿಷಾಣಹೀನ ತೃಣ ಕಾದಕ್ಕೆ ಜೀವಮಾನ ತದ್ಭಾಗದೇಯಂ ಕರ್ಮಂ ಕುಶಿಮಾನ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಸಾಹಿತ್ಯ ಸಂಗೀತ ಕಲೆ ಯಾವುದಾದ್ರೂ ಒಂದು ಇರಬೇಕು. ಯಾವುದೂ ಇಲ್ಲಪ್ಪ ಅಂದ್ರೆ ಅಂತ ಮನುಷ್ಯ ಬಾಲ ಕೊಂಬುಗಳಿಲ್ಲದ ಸಾಕ್ಷಾತ್ ಕಸು ಹೂ ಅಂತ ತಿಳ್ಕೊಂಡು ಸಂಸ್ಕೃತ ಕವಿಯಲ್ಲಿ ಹೇಳ್ತಾರೆ.
ಅದಕ್ಕೋಸ್ಕರವಾಗಿ ಮನುಷ್ಯನಿಗೆ ಆನಂದ ಉಂಟಾಗಬೇಕಂದ್ರೆ ಸಾಹಿತ್ಯ ಸಂಗೀತ ಕಲೆಯಿಂದ ಈ ಮನುಷ್ಯನ ಒಂದು ಜೀವನ ಪಾವನವಾಗ್ತಾ ಇದೆ. ಆ ಭಗವಂತನ ಚಿಂತನ ಆರಾಧನೆ ಮಾಡುವುದರಿಂದ, ಸ್ಮರಣೆ ಗುಣಗಾನ ಮಾಡುವುದರಿಂದ ಅವರಿಂದ ಆಗ್ತಕ್ಕಂಥ ಆನಂದ ಮತ್ತು ಬೇರೆ ಎಲ್ಲಿಯೂ ಕೂಡ ಸಿಗುವುದಿಲ್ಲ. ಅದಕ್ಕೋಸ್ಕರ ವೀರಭದ್ರೇಶ್ವರ ಈ ಮಂಡಲದ ಪೂಜಾ ನಿಮಿತ್ತವಾಗಿ ಇವತ್ತು ಭಜನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳಷ್ಟು ಸಂತೋಷ. ಬಹಳಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಸಿ ದೊಡ್ಡದಾಗಿರ್ತಕ್ಕಂಥ ಜಾತ್ರೆಯನ್ನು ಮಾಡಿ ಮಂಡಲದ ಪೂಜೆ ಇವತ್ತು ಮಾಡತಕ್ಕಂಥದ್ದು ಬಹಳ ಸಂತೋಷ, ಬಹಳ ಆನಂದವನ್ನ ತಂದಿದೆ. ಬಹಳಷ್ಟು ಇವತ್ತು ಒಂದೇ ಕೈಯಲ್ಲ, ಹಲವಾರು ಕೈಗಳು ಇಲ್ಲಿ ಕೈ ಜೋಡಿಸಿದ್ದಾರೆ. ಇವತ್ತು ದಾನ ಧರ್ಮ ಕೊಟ್ಟ ಕೈಗಳು, ದೇವಸ್ಥಾನಕ್ಕೆ ಅನೇಕ ರೀತಿಯಾಗಿ ದೇವಿ ಕೊಟ್ಟತಕ್ಕಂಥ ಕೈಗಳು ಇದ್ದಾವೆ. 1000 1 ರೂಪಾಯಿಯಿಂದ ಹಿಡ್ಕೊಂಡು 100,000 ಲಕ್ಷ ಹೀಗೆ ಕೊಟ್ಟವರಿದ್ದಾರೆ. ಇವತ್ತು ಭಜನೆ ಮಾಡಿದ ಕೈಗಳು ಇರಬಹುದು, ರೊಟ್ಟಿ ಮಾಡಿದ ಕೈಗಳು, ದವಸ ಧಾನ್ಯ ಕೊಟ್ಟತಕ್ಕಂಥ ಕೈಗಳು, ಹಾಗೆ ಎಲ್ಲಾ ಕೈಗಳು ಒಟ್ಟಾರೆ ಅನ್ಕೊಂಡು ಎಲ್ಲಾ ಕೈಗಳು ಕೈ ಜೋಡಿಸಿದ್ದರೆ ಇಂಥ ದೊಡ್ಡ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯವಾಯಿತು. ಅದಕ್ಕೋಸ್ಕರ ನೀವೆಲ್ಲರೂ ಮಾಡಿರ್ತಕ್ಕಂಥ ಸೇವೆ ಆ ಭಗವಂತನ ವೀರಭದ್ರೇಶ್ವರ ಸ್ವಾಮಿಗೆ ಮುಟ್ಟಿದೆ. ಅದಕ್ಕಾಗಿ ಜೋರಾಗಿ ಒಂದು ಸಲ ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ಕಟ್ಟರೆ ಎಲ್ಲಾ ಕೈಗಳು ಕೈ ಜೋಡಿಸಿದ್ರಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಆ ವೀರಭದ್ರೇಶ್ವರ ಸ್ವಾಮಿಗೆ ನಿಜವಾಗಲೂ ಕೂಡ ಮುಟ್ಟಿದೆ. ನಿಮ್ಮೆಲ್ಲ ಸೇವೆ ಆ ಭಗವಂತನಿಗೆ ಮುಟ್ಟಿದೆ. ಆ ಭಗವಂತ ವೀರಭದ್ರೇಶ್ವರ ಜಗದ್ಗುರು ಸಿದ್ಧಾರೂಢರು ಎಲ್ಲರಿಗೂ ಸಮಸ್ತ ಶುದ್ಧತ್ವಕ್ಕೂ ಒಳ್ಳೆತನ್ನು ಉಂಟು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನಾನು ಕೂಡ ಸುಂದರಗಳಿಂದ ಹಾರೈಸ್ತೇನೆ. ಮಹಾದೇವಪ್ಪ ಹುಬ್ಳಿ, ಕಲ್ಲಪ್ಪ ಬೆಣ್ಣಪ್ಪನವರು ಹಾಗೂ ಶಿವಕಲ್ಲಪ್ಪ ಕಾಂಗ್ರೇನ್ ಇವರಿಂದ ತತ್ವದ ಭಜನಾ ಪದಗಳು ಜರುಗಿದವು.